ವ್ಲಾಗೆ ಮಾಡ್ತಾ ಇದ್ದೀವಿ. ಇದು ಹೇಳಿದ್ನಲ್ವಾ, ನಮಗೆ ಮರಗಳ ಹೆಸರು ಗೊತ್ತಿರಲ್ಲ. ಇದು ನೋಡಿ, ಇದು ಸಂಪಿಗೆ ಮರ ಅಂತ. ಎಲ್ಲ ಮರಗಳಲ್ಲೂ ಒಂದೊಂದು ಹೆಸರುಗಳು ನಮಗೆ ತಿಳ್ಕೊಂಡಿರಲ್ಲ. ಇಲ್ಲಿ ಬಂದರೆ ನೀವು ತಿಳ್ಕೊಬೋದು. ದೇವರಲ್ಲೂ ವಿಶೇಷತೆ ಇದೆ. ಬ್ಯಾಕ್ ಟು ದೀಪು ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಮತ್ತೊಂದು ಟೆಂಪಲ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಯಾವ ಟೆಂಪಲಿಗೆ ಬಂದಿದ್ದೀನಿ ಅಂತಂದರೆ, ನಮ್ಮ ಬೆಂಗಳೂರು ಮಲ್ಲೇಶ್ವರಮಲ್ಲಿರೋ ಶ್ರೀ ಕಾಡು ಮಲ್ಲಿಕಾರ್ಜುನ ಟೆಂಪಲಿಗೆ ಬಂದಿದ್ದೀನಿ. ಇಲ್ಲಿ ಏನು ಸ್ಪೆಷಲ್ಲು ದೇವರು ಅನ್ನೋದನ್ನ ಈ ವಿಡಿಯೋದಲ್ಲಿ ಮುಖಾಂತರ ತೋರಿಸ್ತೀನಿ. ತಿರ್ಗಾ ನಮಗೆ ನಾವೆಲ್ಲೇ ಟೆಂಪಲಿಗೆ ಹೋದ್ರೂ ಮರಗಳ ಹೆಸರು ಗೊತ್ತಿರಲ್ಲ. ಇಲ್ಲಿ ಒಂದೊಂದು ಮರದ್ರಲ್ಲೂ ಆ ಹೆಸರುಗಳನ್ನ ಬರೆದಿದ್ದಾರೆ. ಅದು ನನಗೆ ತುಂಬ ಸ್ಪೆಷಲ್ ಅಂತ ಅನಿಸ್ತು. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಈ ಟೆಂಪಲ್ ಬಗ್ಗೆ ಅರ್ಥ ಆಗುತ್ತೆ. ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ, ಕೋದಂಡರಾಮಪುರ, ಮಲ್ಲೇಶ್ವರಂ, ಶ್ರೀ ಕಾಡು ಮಲ್ಲಿಕಾರ್ಜುನ ಟೆಂಪಲ್. ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋ ಚಿಕ್ಕ ಪುಟ್ಟ ಕಥೆನ ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ. ಈ ಜಾಗನ ಶಿವಾಜಿ ಅವರ ಅಣ್ಣ ಎಕೋಜಿ ಅವರು ದಾನವಾಗಿ ನೀಡಿದ್ದಾರೆ. ಈ ದೇವಸ್ಥಾನಕ್ಕೆ 600-700 ವರ್ಷದ ಇತಿಹಾಸ ಇದೆ. ಬಿಜಾಪುರದ ಸುಲ್ತಾನ ಆದಿಲ್ ಶಾಹಿ ಅವರು 7000 ವರ್ಷಗಳ ಹಿಂದೆ ಈ ಜಾಗನ ಅವರು ಆಳ್ತಿದ್ರಂತೆ. ಇದು ಸುತ್ತ ಕಾಡಾಗಿರೋದ್ರಿಂದ ಈ ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಅವರು ಈ ಜಾಗದಲ್ಲಿ ಅವರು ಉಳ್ಕೊತಿದ್ರಂತೆ, ಅಂದರೆ ಸ್ಟೇ ಆಗ್ತಿದ್ರು. ಆ ಸಮಯದಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಅಂತ ಹೋಗೋ ಟೈಮಲ್ಲಿ ಅವ್ರಿಗೆ ಲಿಂಗ ಇರೋದು ಗೊತ್ತಿಲ್ಲ. ಆ ಕಡೆ ಒಂದು ಈ ಕಡೆ ಒಂದು ಕಲ್ಲು ಇಟ್ಟು ಅಲ್ಲಿ ಅವರು ಅಡುಗೆ ಮಾಡ್ಕೊಳ್ಳೋಕ್ಕೆ ಅನ್ನ ಇಟ್ಟಿದ್ದಾರಂತೆ. ಆ ಟೈಮಲ್ಲಿ ಅನ್ನ ಅವರಿಗೆ ರಕ್ತವಾಗಿ ಕಾಣಿಸಿದೆ. ಆವಾಗ ಗೊತ್ತಾಗಿದೆ. ಸ್ವಾಮಿ ಕನಸಿನಲ್ಲಿ ಬಂದು, ಅವ್ರ ಕನಸಿನಲ್ಲಿ ನೈಟ್ ಬಂದು, ನಾನಿಲ್ಲಿ ಸ್ಥಳ ಮಾಡಿದ್ದೀನಿ, ನನಗೆ ಇಲ್ಲಿ ಜಾಗ ಬೇಕು ಅಂತ ಕೇಳಿದಾಗ ಚಿಕ್ಕದಾಗಿ 2 ಕಂಬನ ಇಟ್ಟು ಸ್ವಾಮಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಜಾಗಕ್ಕೆ ನಮ್ಮ ಕೆಂಪೇಗೌಡರು ಸಹ ಬಂದಿದ್ದಾರೆ. ಅದಾದಮೇಲೆ ಶಿವಾಜಿ ಅವರ ಅಣ್ಣ 1691ರಲ್ಲಿ ಈ ಜಾಗನ ಈ ಊರಿಗೆ ಬರ್ಕೊಂಡು ಕೊಟ್ಟಿದ್ದಾರೆ. ಸೂರ್ಯ ಮತ್ತು ಚಂದ್ರ ಇರೋ ತನಕನೂ ಈ ದೇವಸ್ಥಾನ ಒಡಿಬಾರ್ದು ಅಂತ ಕೆತ್ತನೆಯಲ್ಲಿ ಬರ್ಸಿದ್ದಾರೆ ಸಹ. ಎಷ್ಟು ಖುಷಿಯಾಗತ್ತೆ ಅಲ್ಲ ಈ ಕಥೆಗಳನ್ನ ಕೇಳ್ತಿದ್ರೆ. ಈಗಿನ ಕಾಲದಲ್ಲಿ ಈ ಥರ ಎಲ್ಲ ಮಾಡ್ತಾರಾ? ಇರುತ್ತಾ? ನಾವು ನಮ್ಮ ಫ್ಯೂಚರಲ್ಲಿ ಮಾಡೋಕ್ಕಾಗತ್ತಾ? ಅದಾದಮೇಲೆ 1700 ಇಸ್ವಿಲಿ ಎಲೆ ಮಲ್ಲಪ್ಪ ಶೆಟ್ಟರು ಅವರು ಒಬ್ಬರು ವಿಳೆದೆಲೆ ಮಾರೋರು. ಅವರು ಈ ದೇವಸ್ಥಾನನ ಪುನರಾರಂಭ ಮಾಡಿದ್ದಾರೆ. ಹಂಗಂದರೆ ಇಲ್ಲಿರೋ ಮಂಟಪಗಳನ್ನೆಲ್ಲ ಅವರೇ ಕಟ್ಟಿರೋದು. 2000ನೇ ಇಸ್ವಿಲಿ ರಾಜಗೋಪುರ, ಅಂದರೆ ಮೇನ್ ಎಂಟ್ರೆನ್ಸಲ್ಲಿ ಗೋಪುರ ಇದೆಯಲ್ಲ, ಅದು ನಿರ್ಮಾಣ ಆಯ್ತಂತೆ. ಇದು ಒಬ್ಬ ಪೊಲೀಸ್ ಅಧಿಕಾರಿ ಮಾಡಿರೋದು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನ್ನೆಸ್ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ಶಾಂತಿಯಾಗಿದೆ. ಲಿಂಗಗಳು ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ. ವಿಘ್ನೇಶ್ವರ ಸ್ವಾಮಿ 2 ಹೆಣ್ದೇವರಿದ್ದಾರೆ, ಆ ಕಡೆ ಇದ್ದಾರೆ. ಸೆಂಟ್ರಲ್ಲಿ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಇದ್ದಾರೆ. ಆ ಕಡೆ ಈ ಕಡೆ ಇಬ್ಬರು ಹೆಣ್ದೇವರಿದ್ದಾರೆ, ಈ ಕಡೆ ಇಬ್ಬರು ಗಂಡು ದೇವರಿದ್ದಾರೆ. ತುಂಬ ಖುಷಿ ಆಯಿತು ನನಗೆ ನೋಡಿ. ಗಣೇಶನ ಸಖತ್ತಾಗಿ ಅಲಂಕಾರ ಮಾಡಿದರು. ನಾನು ಹೋಗಿದ್ದಿದ್ದು ಸೋಮವಾರ. ಡಮರುಗಗಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂತ ಅಂದರೆ ನೀವು ಈ ದೇವಸ್ಥಾನನ ವಿಸಿಟ್ ಮಾಡಿ, ನಿಮಗೆ ಸಿಕ್ಕಾಪಟ್ಟೆ ಗುಡ್ ವೈಬ್ ಸಿಗುತ್ತೆ. ಒಳ್ಳೇದು ಆಗೇ ಆಗುತ್ತೆ, ಅದರಲ್ಲಿ 2 ಮಾತೇ ಇಲ್ಲ. ಅಲ್ಲಿ ಕೆಳಗಡೆ ಕಾಣಿಸ್ತಿದ್ದ ನೋಡಿ ಸ್ವಾಮಿ ಲಿಂಗ, ಅದೇನೇ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ತಂದೆ. ಎಲ್ಲ ದೇವಸ್ಥಾನಕ್ಕೂ ಹೋದ್ರೂ ದೇವ್ರ ಆಪೋಸಿಟ್ ಮಿರರ್ ಯಾಕೆ ಇಟ್ಟಿರ್ತಾರೆ ಅಂತ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಕೇಳಿದ್ದಾಗ ಗೊತ್ತಾಯಿತು ನನಗೆ, ಮಲ್ಲೇಶ್ವರಂ ಅನ್ನೋ ಹೆಸರು ಈ ದೇವ್ರ ಮುಖಾಂತರ ಬಂತು. ಇದು ಫುಲ್ಲು ದಟ್ಟ ಕಾಡಾಗಿರೋದ್ರಿಂದ ಈ ಊರಿಗೆ ಏನೂ ಅಂದರೆ ಪುರಾತನ ಕಾಲ ಆಗಿರೋ ಊರಾಗಿರೋದ್ರಿಂದ ಹೊಸ ಹೆಸರು ಇಟ್ಟಾಗ ಮಲ್ಲೇಶ್ವರಂ ಅಂತ ತಂದೆನ ಶಾರ್ಟ್ ಫಾರ್ಮಾಗಿ ಹೆಸರಿಟ್ಟಿದ್ದಾರೆ. ಒಂಥರ ಸ್ಪೆಷಲ್ ಅಂತ ಅನಿಸ್ತು ನನಗೆ ನೋಡಿ. ಇಲ್ಲಿ ಅರ್ಚನೆ ಟಿಕೆಟ್ ಸಿಗುತ್ತೆ, ಸ್ಪೆಷಲ್ ಅಭಿಷೇಕಗೆ, ತಿರ್ಗಾ ಸ್ಪೆಷಲ್ ಎಂಟ್ರಿ ಪೂಜೆಸ್ಗೆಲ್ಲ ನಿಮಗೆ ಟಿಕೆಟ್ ಸಿಗುತ್ತೆ. ಇಲ್ಲಿ ತೊಗೊಂಡ್ರೆ ಸ್ಪೆಷಲ್ ದರ್ಶನವೂ ಇರುತ್ತೆ, ಚೆನ್ನಾಗಿರುತ್ತೆ. ದೇವ್ರದ್ದು ವಾತಾವರಣ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಕೈ ಮುಗಿದು ಒಳಗೆ ಬಾ, ಎಷ್ಟು ಚೆನ್ನಾಗಿದೆ ಅಲ್ಲ ಈ ವೆಲ್ಕಮ್ಮು. ಎಲ್ಲೂ ನೋಡಿಲ್ಲ ನಾನು ಈ ಥರ ವೆಲ್ಕಮ್ಮು. ಇಲ್ಲಿ ದೇವರಿಗೆ ಮೆರವಣಿಗೆ ಸಾಮಾನು, ತಿರ್ಗಾ ಪುರಾತನ ಕಾಲದ್ದು ಐಟಮ್ಸ್ಗಳು ಎಲ್ಲ ಇಟ್ಟಿದ್ದಾರೆ. ವಿಗ್ರಹಗಳು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮತ್ತು ಸ್ವಾಮಿದು ಅಷ್ಟೇ, ಕಳಸ, ಸ್ವಾಮಿದು ಮುಖವಾಡಗಳು ಎಲ್ಲ ಹಂಗೆ ಇಟ್ಟಿದ್ದಾರೆ ಡಿಸ್ಪ್ಲೇಗೆ ನೋಡೋದಕ್ಕೆ.
ಸಖತ್ತಾಗಿದೆ ವೈಬ್ರೇಟು ಒಳಗಡೆ ಏನೋ ಒಂಥರ ಗುಡ್ ವೈಬ್ಸು, ಏನೋ ನಾವೇ ನಮ್ಮ ಸುತ್ತಮುತ್ತನೇ ಏನೋ ಒಂಥರ ಬೇರೆ ಊರಿಗೆ ಬಂದಿದ್ದೀವ, ನಮ್ಮ ಬೆಂಗಳೂರಾ ಇಲ್ಲ ಬೇರೆ ಕಾಡಿಗೆ ಬಂದಿದ್ದೀವ ಅನ್ನೋ ಥರನೇ ಫೀಲ್ ಅನಿಸ್ತಿತ್ತು. ನಿಮಗೆ ಯಾವ್ಯಾವ ದೇವ್ರು ಇಷ್ಟನೋ ಎಲ್ಲ ದೇವರು ಇಲ್ಲಿ ನೋಡ್ಬೋದು. ಎಲ್ಲ ಥರ ದೇವ್ರುಗಳ್ನೂ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ನಿಮ್ಗೇನಾದರೂ ಹರಕೆಗಳನ್ನ ಇದ್ದರೆ ಅದನ್ನು ತೀರ್ಸ್ಕೊಳ್ಳೋಕ್ಕೆ ಒಂದು ದಾರಿ ಇದೆ. ನಿಮ್ಗೆ ಹೇಳಿದ್ನಲ್ವ, ಇಲ್ಲಿ 4 ದಾರಿ ಇದೆ. ಇದು ಒಂದು ಎಂಟ್ರಿ, ತಿರ್ಗಿ ಆ ಕಡೆ ಈ ಕಡೆ ಇನ್ನೂ ಒಂದು ಎಂಟ್ರಿ ಇದೆ. ನಾನು ಮೇನ್ ಗೇಟ್ ತೋರಿಸೋದ್ನಲ್ಲ, ಅದು ಮೇನ್ ಎಂಟ್ರಿ. 9 ಪ್ರದಕ್ಷಿಣೆ ನವಗ್ರಹ ಸುತ್ತಬೇಕು ಅಂತ ಹೇಳ್ತಾರೆ. ಯಾಕೆ ಸುತ್ತಬೇಕು ಏನು ನಿಮ್ಗೇನಾದರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ತಿಳ್ಕೊತೀನಿ ನಾನು. ಭಕ್ತಿ ಹಾಗೂ ಭರವಸೆ ಎಷ್ಟು ಮಟ್ಟಿಗೆ ಇರಬೇಕೆಂದರೆ, ಸಂಕಟ ನಮಗೆ ಬಂದರೆ ಚಿಂತೆ ಭಗವಂತ ಮಾಡಬೇಕು. ಪ್ರತಿ ಸಲಿನೂ ಒಂದೊಂದು ಲೈನ್ ಹೇಳ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಯಾರೂ ಕಮೆಂಟ್ ಮಾಡಲ್ಲ ಚೆನ್ನಾಗಿದೆಯಾ ಇಲ್ವಾ ಅಂತ. ಕಮೆಂಟ್ ಮಾಡಿ ಅಲ್ವಾ, ನನಗಾದರೂ ಗೊತ್ತಾಗುತ್ತೆ ನಾನು ಹೇಳ್ತಿರೋದು ತಪ್ಪಾ ಸರಿನಾ ಅಂತ. ತಂದೆ ದರ್ಶನ ಮಾಡಾದಮೇಲೆ ಕೆಳಗಡೆ ಬಂದರೆ ಶ್ರೀ ವಲ್ಲಿ ದೇವಸ್ಥಾನ ಇದೆ. ಅದು ಕ್ಲೋಸ್ ಆಗಿತ್ತು. ಒಳಗಡೆಯಿಂದನೇ ಕಾಣ್ಸುತ್ತೆ ದೇವರು. ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ತುಂಬ ಸ್ಪೆಷಲ್ ಆಗಿದೆ. ಈ ಜಾಗ ತುಂಬ ಕ್ಲೀನ್ನೆಸ್ಸಾಗಿ ಮೇಂಟೈನ್ ಮಾಡಿದ್ದಾರೆ. ಗೆಳೆಯರೆಲ್ಲ ಸೇರಿಕೊಂಡು ಮರಗಳಿಗೆ, ನಮಗೆ ಗೊತ್ತಿಲ್ಲದಲ್ಲೇ ಇರೋ ಮರಗಳು ಇಲ್ಲಿದ್ದಾವೆ. ಒಂದೊಂದು ಮರಕ್ಕೂ ಒಂದೊಂದು ಹೆಸರಿದೆ. ಮತ್ತು ಈ ಮರಗಳನ್ನ ನೋಡ್ತಿದ್ರೆ ನನಗೊಂದು ಡೈಲಾಗ್ ನೆನಪಾಗ್ತಿದೆ. ಹೇಳ್ದೆಲ್ಲ ಇರ್ತೀನ, ನಿಮ್ಮ ಹತ್ರ ಹಂಚ್ಕೊಳ್ದೆಲ್ಲ ಇರ್ತೀನ, ಹೇಳ್ತೀನಿ. ಬೇರೊಬ್ಬರಿಗೆ ನೀನು ಆಸರೆ ನೀಡಲು ಮೊದಲು ನೀನು ಮರವಾಗಿ ಬೆಳೆಯಬೇಕು. ಹಣ ಇರುವವರ ಹಿಂದೆ ಜನ ಇದ್ದರೆ ನಿಯತ್ತು ಇರುವವರ ಹಿಂದೆ ದೇವರಿರುತ್ತಾನಂತೆ. ಇಲ್ಲೊಂದು ಚಿಕ್ಕದಾಗಿ ಗೂಡಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಮರದಲ್ಲಿ ಹುಡ್ ಮಾಡಿದ್ದಾರೆ. ತಿರ್ಗಾ ತುಂಬ ಚೆನ್ನಾಗಿದೆ ವಾತಾವರಣ. ನೋಡ್ತಿದ್ರೆ ಹಂಗೆ ಒಳ್ಳೆ ನಿದ್ದೆ ಬರ್ತಿತ್ತು ನನಗೆ ಈ ವಾತಾವರಣದಲ್ಲಿ. ಅದಾದಮೇಲೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನವಗ್ರಹಗಳನ್ನ ಸ್ಥಾಪನೆ ಮಾಡಿದ್ದಾರೆ. ತುಂಬ ನವಗ್ರಹಗಳಿದ್ದಾವೆ. ಹಂಗಂದರೆ ಹಾವುದು ಅನಿಸುತ್ತೆ, ಹಾವಿನ ರೂಪ. ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಮಾತ್ರ ಸಖತ್ ಗುಡ್ ವೈಬ್ಸ್ ಅಂತ ಹೇಳ್ಬೋದು. ಕ್ಲೀನ್ನೆಸ್ ಮಾತ್ರ 100-200% ಕೊಡ್ತೀನಿ. ಸಿಕ್ಕಾಪಟ್ಟೆ ಕ್ಲೀನ್ ಇದೆ. ಎಲ್ಲ ದೇವಸ್ಥಾನಕ್ಕೆ ಹೋದರೆ ಈಚೆ ಅಷ್ಟೊಂದು ಗಲೀಜಿರುತ್ತೆ. ಅದು ಮರ ಗಿಡಗಳನ್ನ ಇಟ್ಕೊಂಡು ಇಷ್ಟು ಕ್ಲೀನ್ನೆಸ್ಸಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಈ ಗೆಳೆಯರ ಬಳಗಕ್ಕೆ. ಅದೇ ಹೇಳಿದ್ನಲ್ವ, ಆ ಕಡೆಯಿಂದ ಎಂಟ್ರೆನ್ಸು, ಈ ಕಡೆಯಿಂದ ಎಕ್ಸಿಟ್ಟು. ಈ ಕಡೆ ಇನ್ನೂ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಅದೇ ನಂದಿ ಬಾಯಲ್ಲಿ ನೀರು ಬರುತ್ತಲ್ವ, ಆ ಜಾಗ ಇದು. ಮುಂದೆ ಬಂತ ಅಂದರೆ ಈ ಕಡೆನೂ ಇನ್ನೊಂದು ಸ್ವಾಮಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಆ ಕಡೆ ಇನ್ನೊಂದು ದೇವಸ್ಥಾನ ಇದೆ, ಯಾವುದಂತ ಗೊತ್ತಿಲ್ಲ, ಹೆಸರು ನೋಡಿಲ್ಲ ನಾನು. ನೆಕ್ಸ್ಟ್ ಟೈಮ್ ಹೋದಾಗ ಪಕ್ಕಾ ನೋಡ್ತೀನಿ. ಆ ಕಡೆ ನಂದಿದು ಬಾಗಿಲು ಕ್ಲೋಸ್ ಆಗಿತ್ತು. ನೀವು ನಂದಿ ದೇವಸ್ಥಾನಕ್ಕೆ ಬರಬೇಕಂತ ಅಂದರೆ 10 ಗಂಟೆ ಒಳಗಡೆನೇ ಬರಬೇಕು. 10 ಗಂಟೆಗೆ ನಂದಿ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಈ ನಂದಿಲೂ ಒಂದು ವಿಶೇಷತೆ ಇದೆ. ಏನಂತ ಅಂದರೆ, ದಟ್ಟ ಕಾಡಾಗಿತ್ತು ಅಂತ ಅನ್ನಲ್ಲ, ಆ ಕಾಡನ್ನು ಕ್ಲೀನ್ ಮಾಡಬೇಕಾದ್ರೆ ನಂದಿ ವಿಗ್ರಹ ಸಿಗುತ್ತೆ. ಅದನ್ನು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.